ನಮಸ್ಕಾರ ಎಲ್ರಿಗೂ. ಝೀರೋ ಮೆಮರೀಸ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ, ನಮ್ಮೂರಲ್ಲಿ ಇವತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಸ್ಪರ್ಧೆ ಇದೆ. ಪ್ರೌಢಶಾಲಾ ವಿಭಾಗದಲ್ಲಿ ಇರುವಾಗ ನಾವು ಆಡಿದಂಥ ನೆನಪುಗಳು ಎಲ್ಲ ಮತ್ತೆ ಮರುಕಳಿಸುತ್ತೆ. ಹಾಗಂತ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗುವ. ನೆನಪುಗಳಿಗೊಮ್ಮೆ ಭೇಟಿ ಕೊಟ್ಟಂಗೆ ಆಗುತ್ತೆ, ವಾಸ್ತವ ದಿನನ ಭೇಟಿ ಆದಾಗೂ ಆಗುತ್ತೆ. ಬನ್ನಿ ಹೋಗುವ. ವಿದ್ಯಾರ್ಥಿಗಳೆಲ್ಲ ರೆಡಿ ಆಗಿದ್ದಾರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರು ಆಗ್ತದೆ. ಇವತ್ತೇನು ನಡೀತಿರುವ ಕಳಸ ವಲಯ ಮಟ್ಟದ ಕ್ರೀಡಾಕೂಟ, ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಕರ್ನಾಟಕ ಪಬ್ಲಿಕ್ ಸ್ಕೂಲು ಕಳಸ ಇದೇ ಕ್ರೀಡಾಂಗಣದಲ್ಲಿ ನಡೀತಿರೋದು, ಶಾಲಾವರಣದಲ್ಲಿ. ಅದು ನಡೀತಿರುವಂಥದ್ದು ಊರಿನವರಿಗೂ ನಮಗೂ ಎಲ್ಲರಿಗೂ ಹೆಮ್ಮೆ, ಮತ್ತು ನೋಡುವವರಿಗೂ ಹೆಮ್ಮೆ. ಇದು ನಮ್ಮ ಕಳಸ, ನಮ್ಮೂರು, ನಮ್ಮ ಹೆಮ್ಮೆ. ಬನ್ನಿ. ಅವನವ್ರೆ, ಹಾಂ, ಐಸ್ ಕ್ರೀಮ್ ಗಾಡಿ ಬೇರೆ ನಿಂತಿದೆ. ಇದು ಈ ಮಳೆಗಾಲದಲ್ಲಿ ಐಸ್ ಕ್ರೀಮ್ ಯಾರು ತಿಂತಾರೋ ಗೊತ್ತಿಲ್ಲ ನೋಡಿ. ಆದರೆ ಇವರು ವರ್ಷ ಐಸ್ ಕ್ರೀಮು ಮತ್ತು ಚುರುಮುರಿ ಮತ್ತು ಅದು ಕಡಲೆಕಾಯಿ ಬೇಯಿಸಿರೋದು, ನಾವೆಲ್ಲ ಅವಾಗೊಂದು 50-100 ರೂಪಾಯಿ ಇಟ್ಕೊಬರೋದು. ಸ್ಪೋರ್ಟ್ಸ್ ಕೊಡೋದು, ಹಿಡ್ಕೊಬರೋದಲ್ಲ, ಅಷ್ಟೇ ಕೊಡೋದು. ಕೊಟ್ಟರೆ ಹೆಚ್ಚು. ಅದಿಲ್ಲಿ 2 ಪೇರ್ಲೆಕಾಯಿ ಒಂದು ಚರ್ಮುರಿ ತಿಂದರೆ ಮುಗಿದೋಗ್ತಿತ್ತು. ಮತ್ತು ಅದ್ರಲ್ಲಿ ಕಳೆದಾಕ್ಕೊಳ್ಳೋದು ಸ್ವಲ್ಪ. ಹೌದು. ಅವನವ್ರೆ, ಹಾಂ, ಐಸ್ ಕ್ರೀಮ್ ಗಾಡಿ ಬೇರೆ ನಿಂತಿದೆ. ಇದು ಈ ಮಳೆಗಾಲದಲ್ಲಿ ಐಸ್ ಕ್ರೀಮ್ ಯಾರು ತಿಂತಾರೋ ಗೊತ್ತಿಲ್ಲ ನೋಡಿ. ಆದರೆ ಇವರು ವರ್ಷ ಐಸ್ ಕ್ರೀಮು ಮತ್ತು ಚುರುಮುರಿ ಮತ್ತು ಅದು ಕಡಲೆಕಾಯಿ ಬೇಯಿಸಿರೋದು, ನಾವೆಲ್ಲ ಅವಾಗೊಂದು 50-100 ರೂಪಾಯಿ ಇಟ್ಕೊಬರೋದು. ಸ್ಪೋರ್ಟ್ಸ್ ಕೊಡೋದು, ಹಿಡ್ಕೊಬರೋದಲ್ಲ, ಅಷ್ಟೇ ಕೊಡೋದು. ಕೊಟ್ಟರೆ ಹೆಚ್ಚು. ಅದಿಲ್ಲಿ 2 ಪೇರ್ಲೆಕಾಯಿ ಒಂದು ಚರ್ಮುರಿ ತಿಂದರೆ ಮುಗಿದೋಗ್ತಿತ್ತು. ಮತ್ತು ಅದ್ರಲ್ಲಿ ಕಳೆದಾಕ್ಕೊಳ್ಳೋದು ಸ್ವಲ್ಪ. ಹೌದು. ಅಲ್ಲಿ ನೋಡಿ, JCB. ಒಂದು ಭಯಂಕರ ಗೇಮ್. ಹೌದು ಅಂತೀರಾ? ನನಗಿನ್ನೂ ಕಾಯ್ದ ಕಾಲಗಳೆಲ್ಲ ಹಂಗೆ ಉಂಟು. ಈ ಭಾಗದಲ್ಲಿ ನಿನ್ನೆ ಕಾಲೇಜು ವಿಭಾಗದ ಕೂಡ. ಹೌದೌದು, ನಿನ್ನೆ ಬರ್ಲಿಕ್ಕೆ ಆಗಿಲ್ಲ ನಮಗೆ. ನಿನ್ನೆ ನಾವೊಂದು ಪ್ರಮುಖವಾದ ಮನೆ ಕೆಲಸ ಅಂದರೆ ನಾಟಿ, ಅದ್ರ ಬಗ್ಗೆ ನಿಮ್ಗೆ ತೋರಿಸೋಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಆಡುವಾಗ ಆ ವಿಶಲಿನ ಏಟಿನ ಸದ್ದು, ಅಂದರೆ ವಿಶಲ್ ಹಗ್ಗಿರ್ತದೆ, ಅದ್ರಲ್ಲಿ ಹೊಡಿತಿದ್ದು. ಬೈಕೋ ಕೊರಿಯಾ ಪತ್ಯ ಬೂರಿಯ ಇದು ಮಗ ಮಚ್ಚಿ ಎಲ್ಲ ಇವಾಗ ಬಂದಿರೋ ಅವಾಗೇನು, ಅವಾಗ ಪಲಂಬೆ ಓಂಬೆ ಪತ್ತಂಬೆ ಈ ಸ್ಕೂಲಲ್ಲಿ ನಡೀತದಲ್ಲ. ಹೌದು, ಈ ಸ್ಕೂಲ್ ಮಕ್ಕಳಿಗೆ ಒಂಥರ ಟೆನ್ಷನ್, ಈ ಸ್ಪೋರ್ಟ್ಸ್ ಅಲ್ಲಿ ಇದ್ದವರಿಗೆಲ್ಲ ಕೆಲಸ ಮಾಡಲ್ಲ, ಏನು ಹೇಳಬೇಕು, ಅದು ಇದು ಎಲ್ಲ. ಸಂಸ್ಥೆ ಸ್ಕೂಲ್ನವರು. ಇದು ಸಂಸ್ಥೆ ಸ್ಕೂಲ್. ಇದು ಇವನು ಪಕ್ಕ ಕೋಕಲ್ ಪ್ಲೇಯರ್ ಅಂತ ಕಾಣ್ತೀವಿ. ಇವನು ಕೋಕೋ ಪ್ಲೇಯರ್ ಅಂತ. ಕೋ ಪ್ಲೇಯರ್ ನೀನು? ಮತ್ತೆ ಯಾವುದು? ತೆಗೆದ ಮರ್ಯಾದೆ ಕಬಡ್ಡಿ ಅಂತ. ವಿಜೇತ ಕ್ರೀಡಾಪಟುಗಳ ಮಡಿಲ್ ಸೇರಲು ಪ್ರಶಸ್ತಿಗಳು ಕಾಯ್ತಾ ಕೂತಿವೆ. ನಮ್ಮ ಹಿರೇಬೇಲ್ ಭಾಗದಲ್ಲಿ ಚಿರಪರಿಚಿತ ಕಳಸ ಹಿರೇಬೇಲ್ ಭಾಗದಲ್ಲಿ ಇವರ ಪರಿಚಯ ಯಾರಿಗುಂಟು ಕಮೆಂಟ್ ಮಾಡಿ ತಿಳಿಸಿ. ಹೆಸರು ನಾನು ಹೇಳಲ್ಲ. ನನಗೆ ಪವನ್ ಅವರೇ ಬೇಜಾರಾಗದೆ ಆಗೋದಂದ್ರೆ ಜರ್ಸಿ ಇದೆ. ಬಂಡ್ರೋ ಬೇಗ ಮಂಜಣ್ಣ ಕರ್ದಂಕರ್ ಬಂಡ್ರಲ್ಲಿ ಬರೋಣ. ಮತ್ತೆ ಸ್ಪೋರ್ಟ್ಸ್ ಇನ್ನೊಂದು ವಿಶೇಷ ಏನಂದರೆ, ನಾವು ಪ್ರಾಕ್ಟೀಸ್ ಮಾಡಿದಾಗ ಮೈಕೈ ಎಲ್ಲ ಅಷ್ಟು ನೋವಾಗೋದಿಲ್ಲ. ಆ ಸ್ಪೋರ್ಟ್ಸ್ ಆಡಿ ಆದಮೇಲೆ ನೆಕ್ಸ್ಟ್ ದಿನ ಅದು ಮೈಕೈ ನೋವು ಅಂದರೆ ಎಷ್ಟು ನೋವು ಅಂದ್ರೆ ಎಂತ ಯಮನೋ ಏನು ಗೊತ್ತಾ, ಆ ಜೋಶಲ್ಲಿ ಆ ನೋವು ಗೊತ್ತಾಗಲ್ಲ. ಹೌದು. ಇವ್ರದ್ದು ಯಾವ ಸ್ಕೂಲ್ ಏನಪ್ಪ? ಇದು ಸಂಸೆ. ಯಾವ ಸ್ಕೂಲ್ ನಿಮ್ಮದು?
ಹಾಂ ಹೇಳಿ. ಕಟ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲೂ ಕೂಡ ಈ ಗ್ರೌಂಡಲ್ಲಿ ಆಡಿದ ನೆನಪಿರ್ತದೆ, ನಮ್ಮ ಜೊತೆ ಹಂಚ್ಕೊಳ್ಬೋದು ನೀವು ಕಮೆಂಟ್ ಮೂಲಕ. ಇಲ್ಲಿ ಆಡಿ ಬಿದ್ದು ತೆರೆಚ್ಕೊಂಡಂಥ ಹಳೆಯ ಗಾಯಗಳು ಒಮ್ಮೊಮ್ಮೆ ನಾವೇನಾದರೂ ಶರ್ಟ್ ಗಿಟ್ ತೆಗಿಯುವಾಗೆಲ್ಲ ನೋಡ್ಕೊಂಡ್ರು ಉಂಟಲ್ಲ, ಈ ಸೊಂಟದ ಹತ್ರ ಮೊಣಕಾಲು, ಹೌದು, ಇದೆಲ್ಲ ಅಲ್ಲಲ್ಲೇ ಒಂಥರ ಕುರುಗಳು, ಹಳೆಯ ಕುರುಗಳು ಅಂತಾರಲ್ಲ ಪಳಿಯುಳಿಕೆ, ಆ ಥರ ಕಷ್ಟ. ಇದು ನಮ್ಮ ಹಿರೇಬೈಲ್ ಸ್ಕೂಲ್, ನಮ್ಮದು ನಮ್ಮ ಮದುವೆ ಆಗ್ತಿದ್ದಾರೆ. ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇಬೈಲ್. ನಮಸ್ತೆ ಟೀಚರ್. ತೆರಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ರೋಬಾಲ್ ಅಂಕಣದ ಬಳಿ JM ಕಳಸ ತೆರಳಬೇಕು ಕೂಡಲೇ. ದಿಸ್ ಇಸ್ ಫೈನಲ್ ಕಾಲ್. KPS ಕಳಸ ಎರಡು ತಂಡದವರು ವಾಲಿಬಾಲ್ಗಾಗಿ ಸಿದ್ಧರಾಗಬೇಕು. ನೋಡಿ, ಇಲ್ಲಿ ಸ್ವಯಂ ಸೇವಕರು ಮೆಜರ್ಮೆಂಟ್ ಟೇಪ್ ಇತ್ತಲ್ಲ, ಇಲ್ಲಪ್ಪ ಮೆಜರ್ಮೆಂಟ್ ಟೇಪ್ ಇತ್ತಲ್ಲ, ಏನ್ ಮಾಡಿದ್ರಿ ಮಕ್ಕಳಲ್ಲಿ ಸ್ವಯಂ ಸೇವಕರು? ವಾಲಿಬಾಲ್ ಸ್ವಯಂ ಸೇವಕರು ಮೆಜರ್ಮೆಂಟ್ ಟೇಪ್ ಏನಿಟ್ರಿ? ಅವೇ ಕದರು ಮಾರೆ ಸುರೇಶ್ ಮಸ್ತ್. ಬನ್ನಿ, GHS ಹೊರನಾಡು. ಹಾಗೆ ಹೊರನಾಡು ವರ್ಸಸ್ ಅಂಬೇಡ್ಕರ್ ನೀವಿಲ್ವೇನ್ರ ಸ್ಪೋರ್ಟ್ಸಿಗೆ? ಇಲ್ಲ, ಅಂಬೇಡ್ಕರ್ ಕಳಸ ಅಂಬೇಡ್ಕರ್ ಕಳಸ ಹೊರನಾಡು ಬಂದಿದೆ. ಅಂಬೇಡ್ಕರ್ ಕಳಸ ಹೊರನಾಡು ಬಂದಿದೆ. ನಮಗೊಂದು ಚರ್ಮರಿ ಹಾಕೋಣ. ಅಂಬೇಡ್ಕರ್ ಕಳಸ ಬನ್ನಿ. ಅಂಬೇಡ್ಕರ್ ಬಾರ ಸುಧೀರ ಬಾರ. ಈ ಒಂದು ಕ್ರೀಡಾಕೂಟದ ಜೊತೆಗೆ ಇಲ್ಲಿ ನಮ್ಮ ಯಾರವರು ಗೋಪಾಲಾಚಾರು ಕಾಳಿಕಟ್ಟೆನ ಕಾಳಿಕೆರೆ ಭಾರಿ ಚೆನ್ನಾಗಿ ಚರ್ಮುರಿ ಮಾಡಿಕೊಡ್ತಿದ್ದಾರೆ. ನಾನು ತಿಂತಾ ಇದ್ದೀನಿ, ಸೊ ನೀವೊಂದು ಟೇಸ್ಟ್ ನೋಡು. ತುಂಬ ಚೆನ್ನಾಗಿದೆ, ಸುಮಾರು ಜನ ತಗೊಂತಿದ್ದಾರೆ. ಒಳ್ಳೆ ಪ್ರೋಗ್ರಾಮ್ ಇದ್ರೂ ಬರ್ತಾರೆ. ನಾವು ಹೇಳ್ಬೇಕು ಅವ್ರಾಗೆ ಬರ್ತಾರ? ಇಲ್ಲ, ಅವರಿಗೆ ಸುದ್ದಿ ತಿಳಿದಿದ್ರು ಬರ್ತಾರೆ, ಇಲ್ಲ ಅಂದರೆ ಹೇಳಿದ್ರು ಬರ್ತಾರೆ. ಫಂಕ್ಷನ್ ಪ್ರೋಗ್ರಾಮಿಗೆಲ್ಲ ಮಾಡಿಕೊಡ್ತಾರಾ? ಹಾಂ, ಈಗ ಕ್ರಿಕೆಟು ಇದೆಲ್ಲದಕ್ಕೂ ಬರ್ತಾರೆ. ಭಾಳ ಚೆನ್ನಾಗಿದೆ, ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಓಕೆ, ಮಿಂಚಿ ಬತ್ತು ಮಕ್ಕಳು ಇಡ್ತಾರೆ ಪಾತಿರ್ವೆ. ಹಾಂ ಮಾತಾಡ್ತಾನ ದೂರಪ್ಪ ಸಾವು
ಕಾರಣ ಬರೋದಂಡ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಆ ವಿದ್ಯಾರ್ಥಿಗಳು ಎಷ್ಟನೇ ಕ್ಲಾಸ್ ಹುಡುಗರು ನೀವು? 8th ನೀವು ಸ್ಪೋರ್ಟ್ಸಿಗೆ ಸೇರಿಲ್ಲ, ಅದೇನು ಇಂಟ್ರೆಸ್ಟ್ ಇಲ್ಲ? ನೀನು ಯಾಕೆ ಸೇರಿಲ್ಲ ಅಂತ? ಇಂಟ್ರೆಸ್ಟ್ ಇಲ್ಲ ನಿಮಗೆ? ಪ್ಲೇಸ್ ಎಲ್ಲ ಕಾಲಿಲ್ಲ. ನಿಮಗೆ ಚೆನ್ನಾಗಿ ಆಡ್ತಿದಾರ ನಿಮ್ಮ ಹುಡುಗರೆಲ್ಲ? ನೀವು ಕಳ್ಸೋದಾರಲ್ಲ ಇಲ್ಲಿ ಇದೇ ಸ್ಕೂಲಲ್ಲ ವಾಲಿಬಾಲ? ನಿನ್ನೆ ಏನಾಗಿತ್ತು ಇಲ್ಲಿ? ಪಿ ಯು ಸಿ ಅವ್ರದ್ದಾಗಿತ್ತಲ್ಲ. ನಿನ್ನೆ ಕಾರಣಾಂತರಗಳಿಂದ ನಮಗೆ ಬರೋಕ್ಕಾಗಿಲ್ಲ. ಒಂದು ಅದಮ್ಮ ನನ್ನ ಹಾಗೆ ಯಾರು ಅದೇ ಫುಲ್ ಜಾಲಿ ಕ್ಯಾಮರಾ ತೆಪ್ಪೇರಿ ಮತ್ತೆ ಅದಕ್ಕೆ ಅಲ್ಲ ನಿಂತಿದ್ದು ಹಿಂದೆಯಿಂದ. ಇರಾಬೈಲ್ ವರ್ಸಸ್ ನಮ್ಮವರ. ಸ್ಪಿನ್ ಮಾಡಿದ್ರೆ ಕೈ ಜಾರತ್ತೆ ಕೆಸರಲ್ಲ. ಯಾರು ನಾಳೆ ಮತ್ತೆ ಹೊಟ್ಟೆ ಕೂದಲು ಕಾಪಿ ಕೊಡಬೇಕು.
ಕನ್ನಡ ಶಾಲೆ ಹೊರನಾಡು. Once again, congratulations. KPS students though. ಕಬಡ್ಡಿ ಎಲಿಜಿಬಿಲಿಟಿ ಫಾರ್ಮ್ ಯಾವ ಜೊತೆ ಇದೆ? KPS ಬಾಯ್ಸ್ ದಯವಿಟ್ಟು ಸ್ಟೇಜ್ ಹತ್ರ ಬನ್ನಿ ಪ್ಲೀಸ್. ಅದ್ರಲ್ಲಿ ಎಷ್ಟಿತ್ತು? ಅದ್ರಲ್ಲಿ ಇತ್ತ? ಕಬಡ್ಡಿ ಟೀಮ್ ಕೋಚ್ ಸರ್ ಜಸ್ಟ್ 5 ಮಿನಿಟ್ಸ್ ಆಯ್ತಾ? ಶುಭೆ ಸರ್ ಬರ್ತಾರೆ, ಮೇನ್ ಮ್ಯಾಚ್ ಆಗ್ತದೆ ಹಾಗಾಗಿ. ನೋಡಿದ್ರಲ್ಲ, ಎಲ್ಲರೂ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಳ್ತೇವೆ. ಈ ಶಾಲಾ ಕ್ರೀಡಾಕೂಟ ನೋಡಿದಾಗ ನಮ್ಮ ಶಾಲಾ ದಿನಗಳು ನೆನಪಾಗ್ತದಲ್ವಾ? ಆ ದಿನ, ಆ ಕ್ಷಣ, ಆ ವಿಷಲ್ ಸದ್ದು, ಒದ್ದೆ ಆಗ್ತಿದ್ದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್, ಆ ಕೆಸರು, ಆ ನೀ ಕ್ಯಾಪ್, ಆ ಪೋಲ್ ಡೈವ್, ಆ ಗಾಯ, ಆ ಪ್ರಶಸ್ತಿ, ಆ ಶಿಕ್ಷಕರು, ಶಾಲೆ, ಗೆಳೆಯರು, ಇವೆಲ್ಲ ನೆನಪಾಗ್ತದಲ್ವಾ? ನಿಜ, ಬಾಲ್ಯವೆಂಬುದು ಒಂದು ಅದ್ಭುತವೇ ಸರಿ. ಇನ್ನು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತಾ ಮತ್ತು ಈ ವಿಡಿಯೋ ನೋಡ್ತಿರುವ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನೋಡ್ತಾ ಇರಿ, ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ. Live each and every moment of your life because one day everything comes into zero memories ಅಂತ ಹೇಳ್ತಾ ಜೈ, ಒಳ್ಳೆಯದಾಗಲಿ.